ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಒಡೆದ ಹಾಲಿಂದ ದುಧ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಹಾಲು ತುಂಬಾ ಹೊಡಿತಾ ಇರುತ್ತೆ. ನಾವು ಹೊರಗಡೆ ಮರ್ತೇನಾದರೂ ಫ್ರಿಜ್ಜಲ್ಲಿ ಇಡೋದನ್ನು ಮರ್ತೋಯ್ತು ಅಂದರೆ ಆ ಥರ ಆಗುತ್ತೆ. ಸೊ ಅದನ್ನು ವೇಸ್ಟ್ ಮಾಡದೆ ಹಾಗೆ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕಡಿಮೆ ಖರ್ಚಲ್ಲೇ ಆಗುತ್ತೆ ಫ್ರೆಂಡ್ಸ್. ಇದು ಯಾವುದನ್ನು ವೇಸ್ಟ್ ಆಗೋದಿಲ್ಲ. ಆ ಥರ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೋಡಿ ನೀವು ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ನೋಡಿ, ಇದು ಹಾಲು ಒಡೆದಿರೋದು ನಾನು ಬೀಟ್ ಮಾಡಿದ್ದೀನಿ ಮುಂಚೆನೇ, ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಒಂದು ಬೀಟ್ ಅಥವಾ ರೇವ್ಗೆ ಇರುತ್ತಲ್ಲ, ಅದನ್ನು ವಿಸ್ಕರ್ ಯಾವುದು ಇರುತ್ತೋ ಅದರಲ್ಲಿಂತ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದು 1 ಗ್ಲಾಸ್ ಅಷ್ಟಿದೆ ಒಡೆದ ಹಾಲು, ಅದಕ್ಕೆ 5 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಮಧ್ಯೆ ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನಾನು ಎಷ್ಟು ಹಾಕಿದ್ದೀನೋ ಅಷ್ಟೇ ಹಾಕಿಬಿಡಿ, ಸಾಕಾಗುತ್ತೆ. ಇದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸಕ್ಕರೆ ಕರಗಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಚಪಾತಿ ಜೊತೆಗೆ ಅಥವಾ ಪೂರಿ ಜೊತೆಗೆಲ್ಲ ನೀವು ಊಟ ಮಾಡ್ಬೋದು. ನಾನು ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಸಣ್ಣಗೆ ಕುಟ್ಟಿ. ಇದು ಗೋಡಂಬಿ ಬಾದಾಮಿನ ನಾನು ಹೆಚ್ಚಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಪಿಸ್ತಾ ಹಾಕ್ತಾಯಿದ್ದೀನಿ, ಒಂದು 4-5 ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಕಡಿಮೆನೇ ಸಾಕು ಅಂದರೆ ನೀವು ಕಡಿಮೆನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಬಿಟ್ಟರು ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.